ಮಿಕ್ಸ್ ಮಸಾಲ ನೋಡಿ, ಬರ್ಗರ್ ಅಲ್ಲ ಇದು, ಬನ್ ಮಸಾಲ. ಮೂರನೇ ಐಟಮ್ ಟಿಕ್ಕಿ ಪುರಿ, ಕೊನೆ ಐಟಮ್ ಚಿರುಮುರಿ, ಮಿಕ್ಸ್ ಫ್ರೂಟ್, ಪೈನಾಪಲ್ ಮಸಾಲ, ಪೈನಾಪಲ್ ಬನ್ನು, ಪೈನಾಪಲ್ ಸ್ಲೈಸ್, ನಿಪ್ಪಟ್ ಬನ್ನು. ಮಹೇಂದ್ರ ಆನೆ ಹೆಂಗೆ ನಡ್ಕೊ ಬರ್ತಾ ಐತೆ ಗಜಗಾಂಭೀರ್ಯದಿಂದ. ಆನೆ ಹೆಸರು ಏಕಲವ್ಯ. ಟೈಮ್ ಇಲ್ಲ ನನಗೆ, ಅಷ್ಟು ಪೇಷನ್ಸ್ ಇಲ್ಲ. ನಮ್ಮ ಫೇವರೇಟ್ ಮೀನ್ ಸ್ಪಾಟ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಟೇಸ್ಟ್ ಮಾಡಿಸ್ತೀನಿ ನೋಡಿ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಪವನ್ ಇವತ್ತು ನಾನು ಚನ್ನಪಟ್ಟಣದಲ್ಲಿ ಸ್ಟ್ರೀಟ್ ಫುಡ್, ನಾನ್ ವೆಜ್ ಸ್ಟ್ರೀಟ್ ಫುಡ್ ನ ತಿಂತೀನಿ. ಪವನ್ ತಿನ್ನಲ್ಲ, ಯಾಕಂದ್ರೆ ಅವನು ಉಪವಾಸ ಇದ್ದಾನೆ. ಅವ್ನ್ ಬರೀ ನೋಡ್ತಾನೆ. ಉಪವಾಸ ಮುಗಿದ್ಮೇಲೆ ಕೂಡ ಅವ್ನು ವೆಜ್ ಅಷ್ಟೇ ತಿನ್ನೋದು, ನಾನ್ ವೆಜ್ ತಿನ್ನಲ್ಲ. ಇವನ್ಗೋಸ್ಕರ ನಾನು ಶನಿವಾರ ನಾನ್ ವೆಜ್ ತಿಂದೆ ಇರಕ್ಕಾಗಲ್ಲ. ಇದೇನ್ ಸೋಮವಾರ ಅಲ್ಲ, ಹೇಳಿಲ್ಲ ನಾನು, ತಿನ್ನು ನೀನು. ಆಮೇಲೆ ಹೊಟ್ಟೆನೋ ಬರ್ಸ್ತೀಯಲ್ಲ ನೋಡ್. ನಾನೇನು ಕೊಟ್ಟೆನೋ ಒಳ್ಳೆ ಮಳೆ ಹೋಯ್ತೈತೆ. ನಾವ್ ಫಸ್ಟ್ ಇವಾಗ ಚನ್ನಪಟ್ಟಣದಲ್ಲಿ ನಾನ್ ವೆಜ್ ಸ್ಟ್ರೀಟ್ ಫುಡ್ ತಿನ್ನೋದ್ಕಿಂತ ಮುಂಚೆ ದೇವಸ್ಥಾನ ಫಸ್ಟ್ ಕೆಂಗಲ್ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಶನಿವಾರ ಅಲ್ವಾ, ಇಲ್ಲಿ ಮಳೆನೇ ಇಲ್ಲ. ಅಲ್ಲಿ ಹೋಯ್ತ ಬಿದ್ದೈತೆ, ಬಿಸಿಲು ಮಳೆ ತರ ಐತೆ. ಇಲ್ಲಿ ಬಿಸ್ಲ ಐತೆ, ಮಳೆ ಇಲ್ಲ. ಅಲ್ಲಿ ದಮ ದಮ ಅಂತ ಮಳೆ ಹೋಯ್ತೈತಿ, ಇಲ್ಲಿ ಬಿಸ್ಲ ಐತೆ. ನಮ್ಮೂರಲ್ಲಿ ಬಿಸ್ಲು ಮಳೆ ಬತ್ತೈತೆ. ನಮ್ಮೂರ್ ಕಡೆ ಮೋಡ ಐತೆ ಫುಲ್ಲು. ಇಲ್ಲಿ ನೋಡು, ಮಚ್ಚ 4 ಊರಿಗೆ 4 ವೆದರ್ ಚೇಂಜ್ ಆಗ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮಳೆ. ಅಲ್ಲಿ ನೋಡು, ಒದ್ದೇನೂ ಆಗಿಲ್ವೋ ಪವನ್, ಅಲ್ಲಿ ಮಳೆನೇ ಹೋಯ್ದಿಲ್ವೋ. ಇಲ್ಲಿ ಇರೋರ್ಗೆ ಹಿಂದೆ ಮಳೆ. ಇಲ್ಲಿ ನಿಂಗ್ ಬಂದ್ರೆ ಮಳೆ ಬತ್ತೈತೆ ಅಂದ್ರೆ ನಂಬದೇ ಇಲ್ಲ. ಯಾರು ಅಲ್ಲಿರೋರ್ಗೆ ಹೇಳಿದ್ರೆ ಜೈಪುರ ಗೇಟ್ ಅಲ್ಲಿ ಮಳೆ ಅಂದ್ರೆ ಜೈಪುರದಲ್ಲೇ ಇದೀನಲ್ಲ ನಾನು. ಇವಾಗ ಜಸ್ಟ್ ಕೆಂಗಲ್ಗೆ ಬಂದು ರೀಚ್ ಆದ್ವಿ. ಇವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರೋಣ ಬನ್ನಿ. ಸಂಜೆ ಹೊತ್ತು ಬಂದ್ರೆ ಜಾಸ್ತಿ ಜನ ಇರಲ್ಲ. ಶನಿವಾರದೊತ್ತು ಹೆವಿ ಜನ ಇರ್ತಾರೆ, ಮಧ್ಯಾಹ್ನದವರೆಗೂ. 3 ಗಂಟೆವರೆಗೂ ಟೈಮ್ ಬಂದು ಯಾವಾಗಿಂದ ಏನ ಪಾರ್ಕಿಂಗ್ ಲೈಟ್ ಆಗಿ ಮನೆ ಲೈಟ್ ಆಗಿ ಮಳೆ ನಿಂತೈತೆ ಗೈಸ್. ನೋಡಿ, ಹುಡಿ ಮಳೆ ತರ ಹೋಗಿ ಬನ್ನಿ. ಏನು ಜಿಡಿ ಜಿಡಿ ಮಳೆ. ಝೂಮ್ ಮಾಡೋರು ಕಾಣಿಸುತ್ತೆ ಐಫೋನ್ ಅಲ್ಲಿ. 0.5 ನಿಮ್ಗೆ ಮಳೆ ಬೀಳ್ತಿರೋದೇ ಕಾಣಿಸಲ್ಲ. ನೀವೇ ಇರ್ತೀರಾ ಹಿಂಗಲ್ಲಿ ಇವತ್ತು ಹೆವಿ ಪ್ರಶಾಂತವಾಗಿ ಐತೆ, ಪೀಸ್ ಆಗಿದೆ. ಬಾ ಚಪ್ಪಲಿ ಬಿಡಿಲ್ಲೇನ, ಎಲ್ಲಿಗೆ ಬಿಟ್ಕೊಂಡಿದ್ದೆ. ಇಲ್ಲೇ ಬಿಡ್ತೀನಿ. ಡೀಸೆನ್ಸಿ ಇಲ್ಲ, ಡಿಗ್ನಿಟಿ ಎಲ್ಲ, ಚಪ್ಪಲಿ ಹಾಕೋಗ್ಬಿಡೋದು. ನಾವು ಕೆಂಗಲ್ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ಪೀಸ್ಫುಲ್ ದರ್ಶನ 5 ನಿಮಿಷಕ್ಕೆ ಆಗೋಯ್ತು. ಶಿವನ್ಗೆ ಹೂವ ಹಾಕ್ಬಿಟ್ಟು ದೇವ್ರದ್ದು ಹೋಗ್ತಾ ಇದೀವಿ. ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಆನೆಗಳು ಬಂದಿದೆ ಚನ್ನಪಟ್ಟಣಕ್ಕೆ. ಆನೆಗಳು ಒಳಗೈತೆ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ಆನೆಗಳು ಕರ್ಕೊ ಹೋಗಕ್ಕೆ ಐತೆ ಕಣ, ಇಲ್ಲೇ ಕಾಣಿಸ್ತಿದೆ. ಅಲ್ಲಿ ನೋಡು, ಕಾಣಿಸ್ತೈತೆ. ಬನ್ನಿ, ನಿಮ್ಗೆ ಬನ್ನಿ ನಾವು ಆನೆ ತೋರಿಸ್ತೀವಿ. ಪವನ್ ಫ್ರೆಂಡ್ಸ್, ಯಾ ಆಫ್ ಕೋರ್ಸ್ ನನ್ನ ಫ್ರೆಂಡ್ಸ್. ನನ್ನ ಫ್ರೆಂಡ್ ಇವನೇ. ಪವನ್ ಫ್ಯಾಮಿಲಿ. ನನ್ನ ಫ್ರೆಂಡ್ ಇವನೇ. ಚನ್ನಪಟ್ಟಣದಲ್ಲಿ ಒಂದು ಕಾಡಾನೆನ ಹಿಡ್ದಿದ್ರು. ಇವಾಗ ಆನೆಗಳೆಲ್ಲ ವಾಪಸ್ ಹೋಯ್ತಾವೆ, ಲಾರಿಗೆ ಹಚ್ತಾರೆ ಇವಾಗ. ಅದಕ್ಕೆ ಜನ ವೆಯ್ಟ್ ಮಾಡ್ತಿರೋದು ಇಲ್ಲಿ. ಈಗ ಆನೆಗಳು ಬರುತ್ತೆ, ಇರಿ ತೋರಿಸ್ತೀನಿ ನಿಮ್ಗೆ. ಇವಾಗ ಆನೆಗಳು ಬರ್ತಾವ್ ನೋಡಿ, ಹಚ್ತಾರೆ ಇವಾಗ. ಆನೆ ಹೆಸರೇನು? ಏಕಲವ್ಯ. ಗೈಸಿ ಆನೆ ಹೆಸರು ಏಕಲವ್ಯ. ಏಕಲವ್ಯನ್ ಕರ್ಕೊಡ್ತಾವ್ರ ನೋಡಿ. ಫಸ್ಟ್ ಚಿಕ್ಕ ಮಕ್ಳು ನೋಡಿ ಎಷ್ಟು ಖುಷಿ. ಏಕಲವ್ಯನ ಇವಾಗ ಫಸ್ಟ್ ಹತ್ತಿಸ್ತಾರೆ. ಒಂದೊಂದಾನೆ ಒಂದೊಂದ್ಸಲಿನ ಒಂದ್ ಹತ್ಸದ್ಮೇಲೆ ಇನ್ನೊಂದ್ ಕರ್ಕೊಬರದ. ಮೊದಲನೇ ಲಾರಿಗೆ ಏಕಲವ್ಯ ಆನೆ ಮಾತ್ರ ಸರಿಯಾಗೈತೆ ನೋಡಕ್ಕೆ. ಮುದ್ದಾಗೆ ಫಿಟ್ ಆಗೆ ಹತ್ತೈತ್ ನೋಡಿ ಲಾರಿ ಒಳಗೆ. ಕೋಬ್ರ ಏನಾರು ಬಂದಿರ ಗಾಬರಿ ಆಗ್ಬಿಡೋದು. ಕೋಬ್ರ ನೋಡ್ಬಿಟ್ಟು ಹುಲ್ಲು ನೋಡು, ಅದೇ ಹುಲ್ಲು ಎತ್ಕೊಂಡೆ ಅದ್ ನೋಡಿ ಎಷ್ಟು ಕ್ಲೀನ್ ಆಗಿ ಮುಂದೆ ಹಾಕಿರೋ ಸೊಪ್ಪೆಲ್ಲ ಎತ್ಕೊಂಡು ಅಲ್ಲ ಅವ್ರ ಕಿವಿನ ಇದ್ ಮಾಡಿ ಎಲ್ಲ ಸ್ಕಿಲ್ಸ್ ಹತ್ತು ನೋಡಿ. ಮುಂದೆ ಇದ್ದದ್ದು ಅವಾಗ ನಮ್ ಭೀಮನೆ ನಮ್ ಮಾತು ಕೇಳಲ್ಲ. ನಮ್ ಭೀಮನೆ ನಮ್ಗೆ ಗುರ್ರ ಅನ್ಬಿಡ್ತಾನೆ. ಆನೆ ಕಂಟ್ರೋಲ್ ಮಾಡ್ತಾರಲ್ಲ ಹೆಂಗೆ, ಅದಕ್ಕೇನಂತಾರಲ್ಲಪ್ಪ ಇದಕ್ಕೆ ಕೋಲ್ ಇಟ್ಕೊಂಡಿರ್ತಾರಲ್ಲ, ಅದು ಚುಪ್ಪಿರುತ್ತಲ್ಲ, ಕಿವಿ ಹತ್ರ ಚುಸ್ತಾರಲ್ಲ, ಅದಕ್ಕೇನು ಅಂತಾರ? ಮೇಟಿ. ಈಟಿ ಅಲ್ಲ ಕಣ, ನಾನು ಮರ್ತೋಗ್ಬಿಟ್ಟಿದೀನಿ. ಅಂಕುಶ. ಹೌದು. ಅಲ್ಲಿ ನನಗೆ ನಂತರ ಒಳ್ಳೆ ನೋಡಿ ಗೈಸ್, ನನಗೆ ಆಯ್ ಮಾಡಿ. ನೈಸ್ ಟು ಮೀಟ್ ಯು ಗೈಸ್. ಆನೆ ಎಂತ ದೊಡ್ಡ ಸೆಲೆಬ್ರಿಟಿ ಅಂದ್ರೆ ಇಲ್ಲಿ ನೋಡಿ, ಎಲ್ಲಾರು ಕ್ಯಾಮ್ರಾ ಆನ್ ಮಾಡ್ಕೊಂಡು ಎಲ್ಲ ಶೂಟ್ ಮಾಡ್ತಾವ್ರೆ. ಜನ ನೋಡು, ಎಲ್ಲ ರೋಡಲ್ಲಿ ಹೋಯ್ತಿರೋದು ನೋಡ್ಬಿಟ್ಟು ಅಲ್ಲಿ ನೋಡು, ಅಲ್ಲಿ KSRTC ಬಸ್ ನೋಡ್ಲಿ ಹೆಂಗ್ ನಿಧಾನ ಹೋಯ್ತವನೆ.
ಅಣ್ಣ ವಿಡಿಯೋ ಕಾಲ್ ಇನ್ನೇನು ಆನೆಗೆ ಕೊಟ್ಬಿಡ್ತಾರೆ ಕೈಗೆ ಫೋನ್ ನ. ಒಂದೆರಡು ನಿಮಿಷ ಬಿಟ್ರೆ ಅಣ್ಣ ನೋಡಿ ಮೊಬೈಲಲ್ಲಿ ಮಾತಾಡಿ. ವಿಡಿಯೋ ಕಾಲ್ ತೋರಿಸ್ತವ್ರೆ. ಇನ್ನೇನ್ ಸೊಂಡಿಗೆ ಕೊಟ್ಬಿಟ್ಟು ಮಾತಾಡು ಒಂದ್ಸಲ ಆಯ್ ಆನೆ ಕೈಗೆ ಕೊಟ್ಬಿಡ್ತಾರೆ ಇನ್ನೇನು. ನೋಡ ಆಯ್ ಲಾರಿಲಿ ಎಷ್ಟು ಜಾಗ ಐತ್ ನೋಡು ಫೋನ್, ಒಂದ್ ಆನೆ ನಿಂತ್ಕೊಂಡ್ರುವೆ. ಅದಕ್ಕೆ ಅದ್ ಲಾರಿ ಅನ್ನೋದು. ಸರಿಯಾಗಿ ಐತೆ ಲಾರಿಗಳು ಎಲ್ಲ. ಇನ್ನೇನು ಬಿಟ್ರೆ ಒತ್ತೆ ಬಿಡ್ತಾರ ಎಲ್ಲ ಫ್ಯಾಮಿಲಿಗೆ ತೋರಿಸ್ತಾರೆ. ಅಲ್ಲ, ಇನ್ನೇನ್ ಬಿಟ್ರೆ ಲಾರಿಗೆ ಎತ್ಬಿಡ್ತಾರೆ. ಹತ್ಕೊಂಡ್ ಮಾತಾಡಿಸ್ತಾರೆ ಬೇಕಾರ ನಾವೇ ಕಡೆ ಹೌದು, ನಮ್ಗೆ- ಕಂಪೇರ್ ಮಾಡಿದ್ರೆ. ಹೌದು, ನಾವೇ ಇಷ್ಟು ದೂರ ಇರೋದು. ಆನೆಗೆ ಹಗ್ಗ ಕಟ್ತಾರೆ ಕತ್ತತ್ರ ನಿಂತ್ಕೊಳ್ಳೋತರ, ಆ ಕಡೆ ಈ ಕಡೆ ಕಾಲ್ಗೆ ಮತ್ತೆ ಕತ್ತತ್ರ ಕಟ್ತಾರ ಹಗ್ಗ. ಕೆಲವ್ಯ ಆನೆನ ಇವಾಗ ಹಚ್ಬಿಟ್ಟು ಕರ್ಕೊ ಹೋಗ್ತಾವ್ರ ನೋಡಿ ಲಾರಿಲಿ. ಇವಾಗ ನೆಕ್ಸ್ಟ್ ಇನ್ನೊಂದ್ ಆನೆ ಕರ್ಕೊ ಬರ್ತಾರೆ. ಅಲ್ಲಿಂದ ಜಂಪ್ ಮಾಡಿದ್ರು ಅದೊಂದ್ ಆನೆ ಇವಾಗ ಕರ್ಕೊ ಹೋಗ್ತಾವ್ರ. ಮುಂದಕ್ಕೆ ಹಾಕೋತಾರ. ಮುಂದಗಡೆ ನೋಡಿ ಐಲೆಕ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಂಗೈತೆ, ಐಲೆಕ್ಸ್ ಫುಲ್ ಮಾಡಿ. ಇವಾಗ ನೆಕ್ಸ್ಟ್ ಆನೆ ಮಹೇಂದ್ರ ಆನೆ ಕರ್ಕೊ ಬರ್ತಾರೆ. ಮಹೇಂದ್ರ ಗಾಡಿ ಮೇಲೆ ಹಚ್ಚಿಸ್ತಾರೆ. ಇದು ಮಹೇಂದ್ರನೇ ಕಣೋ. ಅಲ್ಲಿ ನೋಡಿ ಮಹೇಂದ್ರ ಆನೆ ಹೆಂಗೆ ನಡ್ಕೊ ಬರ್ತಾ ಐತೆ ಗಜಗಾಂಭೀರ್ಯದಿಂದ. ಕಂಪೇರ್ ನೀನೊಂದೆರಡು ವಾಕಕ್ ಹಂಗೆ ಏ ಬಿಡ, ಎಲ್ಲ ಇದಕ್ಕಿನ ಗೊತ್ತಾಗಿರ್ತದ. ಕೋಬ್ರಾ ಇದ್ದಿದ್ರೆ ಆನೆ ಎದುರು ಬಿಡೋದು, ಕೊಡು ಆನೆ ಎದುರು ಬಿಡೋದು. ಇದು ಫುಲ್ ಕಪ್ಪಗಿಲ್ಲ, ಒಂದ್ ಸ್ವಲ್ಪ ಬೇರೆ ತರ ಕಲರ್ ಐತೆ. ಕಲರ್ ಬೇರೆ ಐತೆ ತಾನೆ, ಬ್ರೌನಿಶ್ ಆಗೈತೆ ಒಂಥರ ಫುಲ್. ಇದ್ರದ್ದಂತ ಸಕಲಾಗೈತೆ ಅಂತ ಇದು ಉದ್ದ ಐತಿ ಇದಕ್ಕೆ, ಅದಕ್ಕೋಸ್ಕರ. ಇದು ನೋಡಿ ಫುಲ್ ಕಪ್ಪಗೈತೆ ಆನೆ. ಇದು ಕೆಂಪು ಕೆಂಚಿಗಿದೆ, ಕೆಂಚ ಇದು ಒಂದ್ ಸ್ವಲ್ಪ ಕುಳ್ಳುಗಿದೆ. ಹಂಗ ಹತ್ಬಿಡ್ತದ ನೋಡಪ್ಪ. ಸ್ಟೆಪ್ ಕಾನ್ಸೆಪ್ಟ್ ನೋಡೋಣ. ಅಂತ ಮಾತ್ರ ಸಖತ್ತಾಗೈತೆ ಗೈಸ್. ಕಿವಿ ಒದ್ದೊತ್ತಿಸ್ತಾರೆ ನೋಡಿ. ಕಿವಿಗೆ ಒದಿತಾವ್ರ ನೋಡಿ. ಇದ್ರ ಮಚ್ಚ ನೋಡಿದ್ರಿ ನೀನು, ಆನೆ ಎತ್ತಿಸಿದ್ ಇಬ್ರು ಮಾತನಾದ್ರು ದಂತದಷ್ಟಪ್ಪನೂ ಇರ್ಲಿಲ್ಲ. ಮಹೇಂದ್ರ ಆನೆ ಟಿ ಶರ್ಟ್ ಮೇಲೆ ಹಾಕೊಂಡು. ಈಗ ಎರಡು ಆನೆನು ಹತ್ಸಾಯ್ತಲ್ಲ, ಹೊರಡುತ್ತೆ ಸರಿ ಗೈಸ್. ಎರಡು ಆನೆನು ಇವಾಗ ಹತ್ಸಾಯ್ತಲ್ಲ, ಎರಡು ಹೊರಡುತ್ತೆ ಅನ್ಕೋತೀನಿ ಇವಾಗ. ಎರಡೇ ಆನೆ ಅನ್ಸುತ್ತೆ ಕರ್ಕೊ ಹೋಗ್ತಿರೋದು ವಾಪಸ್. ಇವರು ಕಾಡಾನೆ ಹಿಡ್ದಿರೋದು ಆ ಕಡೆ ಸೈಡ್ ಐತೆ, ಒಳಗಡೆ ಆಲ್ರೆಡಿ ಯಾರನ್ನು ಆಲ್ರೆಡಿ ಹತ್ಸವ್ರೆ ಲಾರಿ ಒಳಗಡೆ. ಇವಾಗ ಎರಡನ್ನು ಕೂಡ ವಾಪಸ್ ಕ್ಯಾಂಪ್ ಹೋಗ್ತಾ ಇದಾವೆ. ಬಂದಾಗ ಈ ಕಡೆ ಒಂದು ಗಾಡಿನೇ ಇರ್ಲಿಲ್ಲ. ಈಗ ನೋಡಿ ಆನೆ ಕ್ರೇಜು. ಆ ಕಡೆ ಆಪೋಸಿಟ್ ಅಲ್ಲಿ ನೋಡಿ, ಆಪೋಸಿಟ್ ರೋಡ್ ಅಲ್ಲೆಲ್ಲ ಹಾಕೊಂಡ್ ನಿಂತ್ಕೊಂಡ್ ನೋಡ್ತಾವ್ರ ನೋಡಿ. ಜನಕ್ಕೆ ಆನೆ ನೋಡೋದು ಅಂದ್ರೆ ಹೆವಿ ಕ್ರೇಜ್. ಜಾತ್ರೆ ಆಗ್ಬಿಡೈತೆ. ಜನ ನೋಡಿ ಎಷ್ಟು ಜನ ಅವ್ರೆ. ಗಾಡಿ ಆ ಕಡೆ ಈ ಕಡೆ ಎಲ್ಲ ಅಟ್ಯಾಕ್ ಮಾಡ್ಬಿಟ್ಟವ್ರು ಕಾರ್ ಹತ್ರ. ಆಪೋಸಿಟ್ ರೋಡ್ ನೋಡಿ ಗೈಸ್, ಹೋಯ್ತಾನೆ ಇಲ್ಲ, ಎಲ್ಲ ಆಪೋಸಿಟ್ ರೋಡ್ ಅಲ್ಲಿ ಹಾಕೊಂಡು ನಿಂತ್ಕೊಬಿಟ್ಟವ್ರು ಜನ ಆನೆ ನೋಡಕ್. ಎರಡೇ ಆನೆ ಹಚ್ಕೊ ಹೋಗೋದು ಇವಾಗ. ನಾವು ಇವಾಗ ಹೊರಡ್ತೀವಿ. ಅಲ್ಲಿರೋದು ಕಪ್ಪು ಆನೆ, ಇದು ನಮ್ಮ ಬಿಳಿ ಆನೆ ಐರಾವತ XUV. ಇಲ್ಲಿ ಬ್ರೌನ್ ಆನೆ. ಗೈಸ್, ನಾನ್ ಅಬ್ಸರ್ವ್ ಮಾಡ್ದಂಗೆ ಚನ್ನಪಟ್ಟಣದಲ್ಲಿ ಯಾವ್ದಾರು ಊರುಗಳಿಗೆ ಕಾಡಾನೆ ಬಂದ್ರೆ ಬೇರೆ ಕ್ಯಾಂಪ್ ಇಂದ ಆನೆ ಕರ್ಸ್ಬಿಟ್ಟು ಹಿಡಿತಾರೆ. ಇಲ್ಲ, ಇಲ್ಲೇನೆ ಕೆಂಗಲ್ ಹತ್ರನೇ ಒಂದು ಆನೆ ಶಿಬಿರ ಮಾಡ್ಬೋದು. ಮಾಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರೋ ರೈತರಿಗೂ ಎಲ್ರಿಗೂ ಯೂಸ್ ಆಗುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ಏನಂದ್ರೆ, ಫಸ್ಟ್ ಇಲ್ಲಿ ಸುತ್ತಮುತ್ತ ನಾನೇ ಇನ್ನೊಂದು ರಾಯರದೊಡ್ಡಿ ಕೆರೆ ಇಲ್ಲ, ರಾಮನಗರ ಬಿಟ್ರೆ ಎಲ್ಲ ಸುತ್ತಮುತ್ತ ಆನೆಗಳು ಬಂದ್ಬಿಟ್ಟು ಬೆಳೆ ನಾಶ ಮಾಡ್ತಾವಲ್ಲ ರೈತರದು. ಅವಾಗ ಇವ್ರು ಪಾಪ ಫಾರೆಸ್ಟ್ ಆಫೀಸರ್ಗಳು ಅಲ್ಲಿಂದ ಆನೆಗಳು ಕರ್ಕೊ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಕರ್ಕೊಂಡ್ ಹೋಗ್ಬೇಕು. ಇದು ಆಲ್ರೆಡಿ ನಾವು ಹೋದ್ ತಿಂಗಳು ವಿಡಿಯೋ ಮಾಡಿದ್ದೆ ಅನ್ಸುತ್ತೆ. ಸೊ ಇಲ್ಲೊಂದು ಆನೆ ಶಿಬಿರ ಆದ್ರೆ ಚನ್ನಪಟ್ಟಣದಲ್ಲಿ ಕೆಂಗಲ್ ಹತ್ರ ತುಂಬಾನೇ ಒಳ್ಳೇದಾಗುತ್ತೆ, ಎಲ್ರಿಗೂ ಕೂಡ ಒಳ್ಳೇದದು. ಯಾರೋ ಹುಡುಗ ಅಲ್ಲ, ಯಾರೋ ದೊಡ್ಡವನೇ, ಅಂದ್ರೆ ನಮ್ಗಿನ ದೊಡ್ಡವನೇ ಮಚ್ಚ ಅವನು. ಬಂದ್ಬಿಟ್ಟು ಏನಂತ ಕೇಳ್ದ ಗೊತ್ತಾ, ಅಣ್ಣ ಎಷ್ಟ್ ಆನೆ ಹಿಡಿದ್ರು ಅಂತ. ಏನ್ ಕೋಳಿ ಮರಿ ಅನ್ಕೊಬಿಟ್ಟವ್ರೆ ಏನೋ ಗೊತ್ತಿಲ್ಲ. ಅಣ್ಣ ಎಷ್ಟ್ ಆನೆ ಹಿಡಿದ್ರು ಅಂತೆ. ಕೋಳಿ ಮರಿ ಹೆಂಗೆ 5 ಕೋಳಿ ಮರಿ ಒಟ್ಟಿಗೆ ಹಿಡ್ಕೊಂಡ್ಬಿಟ್ಟು ಕೌಚ್ ಹಾಕೊಂಡ್ಬಿಡ್ತೀವಲ್ಲ, ಹಂಗೆ ಎಷ್ಟ್ ಆನೆ ಹಿಡಿದ್ರು ಅಣ್ಣ.
ಪಾಪ ಮೇ ಬಿ ಅವರು ಈ ಆನೆಗಳು ಬಗ್ಗೆ ಬಂದಿದ್ದ ಅಲ್ಲ ಕಣ ಇವಾಗ ಬಂದಿದ್ವಲ್ಲ ರೆಸ್ಕ್ಯೂ ಮಾಡಕ್ಕೆ ಅವನು ಅವ್ನು ಹಿಡ್ದಿರವೆ ಅಂತ ಅನ್ಕೊಂಡ್ಬಿಟ್ಟವ್ರೆ ಪಾಪ. ಹಿಡ್ದು ಮಾವುತ ಹಚ್ಬಿಟ್ಟು ಮಾವುತಾನೆ ಹಿಡ್ಕೊಂಡ್ ಬಂದ್ಬಿಟ್ಟವನೆ ಅಂತ ಅವ್ರ ನಾಯಿ ಇದು ಹಿಡ್ದಿರ ಆನೆನೆ ಇವಾಗ ಮಾವುತ ಕಂಟ್ರೋಲ್ ಮಾಡ್ತಾ ಇರೋದು ಅನ್ಕೊಬಿಟ್ಟಿರು. ಆದ್ರೂ ಇವ್ರು ಯಾರೋ ಮಾವುತಗಳು ಗ್ರೇಟ್. ಅವಾಗ ಹೇಳಿದ್ರೆ ನಮ್ ಮಾತುಗಳು ಕೇಳಲ್ಲ. ಲವ್ ಮಾವುತರುಗಳು ಅವ್ರ ಜೀವನನೇ ಬರೀ ಆನೆಗ್ ಮುಡುಕಾಗಿಟ್ಟಿರ್ತಾರೋ. ಆನೆ ನೋಡೋ ನಮ್ಗಿನ ಚಿಕ್ಕ ಏಜರ್ ತರ ಕಾಣಿಸ್ತಾವ್ರ ಅವ್ರು ನೋಡಕ್ಕೆ. ಅವ್ರ ಜೀವನನೇ ಫುಲ್ ಆನೆ ನೋಡ್ಕೊಳಕ್ಕೆ ಅಂತ ಮುಡುಪಾಗಿಟ್ಟಿರ್ತಾರೆ. ನೋಡೋರ್ಗೆ ಆನೆ ಜೊತೆ ಅವ್ರೆ ಚೆನ್ನಾಗೈತೆ ಅಂತ ಅನ್ಸ್ಬೋದು. ಇವಾಗ ನಿನ್ಗೇನೆ ಜೀವನ ಪೂರ್ತಿ ಬರೀ ಒಂದು ಅನಿಮಲ್ ಜೊತೆ ಅವ್ರಿಗೆ ಎಷ್ಟು ಬಾಂಧವ್ಯ ಇರುತ್ತೆ, ಹಂಗ ಅವ್ರಿಗೆ ಎಷ್ಟು ಎಮೋಷನ್ ಇರ್ತದೆ ಆನೆ ಅಂದ್ರೆ. ಎಮೋಷನ್ ಇರುತ್ತೆ. ಆಮೇಲೆ ಅವ್ರಿಗೆ ಗೊತ್ತಿರ್ತೈತಿ ಹೆಂಗೆ ಅದನ್ನ ಕಂಟ್ರೋಲ್. ಅವ್ರ ಲೈಫ್ ಹೊಸಿ ಕಷ್ಟ ಇರುತ್ತೆ. ನಾವು ಕಾಡಲ್ಲೇ ಇರ್ಬೇಕು, ಕಾರ್ಯಾಚರಣೆಗಳು ಹೋಯ್ತಾ ಇರ್ಬೇಕು, ನೆಟ್ವರ್ಕ್ ಇರಲ್ಲ, ಆಚೆ ಇರ್ಬೇಕು. ಯಶವಂತ ಆನೆ ನೋಡಕ್ಕೆ ಬರ್ಲಿಲ್ಲ. ಹುಲಿ ಆನೆ ನೋಡಕ್ ಬರ್ತದ. ಆನೆ ಅದೇ ಹೇಳ್ಬೇಕು ಪ್ರಭುನೇ. ಹುಲಿ ಆನೆ ನೋಡಕ್ ಬರ್ತದೇನೋ. 2 ಆನೆ ಹಚ್ಚಿದ್ರು. ನಾವು ಕರೆಕ್ಟ್ ಆಗಿ ನಾವು ಹೋಯ್ ಬತ್ತಿದ್ದೋ ಯಶವಂತ ನಮ್ಗೂ ಗೊತ್ತಿರ್ಲಿಲ್ಲ. ರೋಡಲ್ಲಿ ಲಾರಿ ನಿಂತಿದ್ದು ನೋಡ್ದೆ, ಗೊತ್ತಾಯ್ತು ನಂಗೆ ಆನೆ ಹಚ್ಚವ್ರೆ ಅಂತ. ಸೈಡ್ ಹಾಕು ಅಂದ್ಬಿಟ್ಟು ಹೋದೋ, ಕೇಳ್ದೋ, ಗೊತ್ತಾವೆ. ಫೋನಲ್ಲಿ ನೋಡೋದ್ಕಿನ್ನ ಯಶವಂತ ಸರಿಯಾಗಿ ಐತೆ. ಒಳಗೆ ಹೇಳ್ಬಿಟ್ಟಾರು. ಆಚೆ ಕರ್ಕೊಂಡ್ ಬಂದ್ರು ಕಣ. ನೋಡಿಲ್ಲ ಯಾವತ್ತು ಇಲ್ಲ ಕಣ. ಅವಾಗ್ಲೇ ಕಾಡಾನೆ ಹಿಡ್ದಿರೋದು ಇವಾಗ ಕರ್ಕೋಯ್ತಾವ್ರ ನೋಡಿ. ಹೆವಿ ದೊಡ್ಡ ಐತೆ ಸರಿಯಾಗಿ. ಅಲ್ಲಿ ಕಣ್ಣತ್ರ ಇದ್ರತ್ರ ಲೇಟ್ ಆಗೈತೆ ಅವ್ರು ನೋಡಿ. ಕಾಡಾನೆಗೂ ನಾಡಾನೆ ಸಾಕಿರಕ್ಕೂ ಹೆಂಗ ಡಿಫ್ರೆನ್ಸ್ ಹಿಂದೆ ನೋಡಿ ಜನ. ನಾವ್ ಇವಾಗ ಚನ್ನಪಟ್ಟಣದಲ್ಲಿ ಒಂದ್ ಒಳ್ಳೆ ಚಾಟ್ಸ್ ಅಂಗಡಿಗೆ ಬಂದಿದೀವಿ, ಚೆನ್ನಾಗಿ ಚಾಟ್ಸ್ ನ ತಿನ್ನಕ್ಕೆ. ಎಲ್ಲಾನು ಓದ ಏನೇನೈತೆ. ಮಿಕ್ಸ್ ಫ್ರೂಟ್, ಪೈನಾಪಲ್ ಮಸಾಲ, ಪೈನಾಪಲ್ ಬನ್ನು, ಪೈನಾಪಲ್ ಸ್ಲೈಸ್, ನಿಪ್ಪಟ್ ಬನ್ನು, ಗುಲ್ಕನ್ ಬನ್ನು, ಬನ್ ಮಸಾಲ, ಬನಾನಾ ಗುಲ್ಕನ್, ಸೌತೆಕಾಯಿ ಸ್ಲೈಸ್, ಟೊಮೊಟೊ ಸ್ಲೈಸ್, ಸೀಬೆಹಣ್ಣಿನ ಮಸಾಲ, ಸೌತೆಕಾಯಿ ಸ್ಲೈಸ್ ಮಸಾಲ, ಮೊಳಕೆ ಕಾಳು ಮಸಾಲ, ಸ್ವೀಟ್ ಕಾರ್ನ್ ಮಸಾಲ, ಬಾಳೆ ದಿಂಡಿನ ಮಸಾಲ, ಮಿಕ್ಸ್ ಮಸಾಲ, ಮಿಕ್ಸ್ಚರ್ ಮಸಾಲ, ಬೆಣ್ಣೆ ಮುರ್ಕ್ ಮಸಾಲ, ಅವರೆ ಬೇಳೆ ಮಸಾಲ, ಹೆಸರು ಬೇಳೆ ಮಸಾಲ. ನಮ್ಗೆ ಓದಕ್ ಬರಲ್ತೆ. ಫಸ್ಟ್ ಇಂದ ಓದು. ಈ ಅಂಗಡಿಲಿ ತರ ತರ ಚಾಟ್ಸ್ ಸಿಗುತ್ತೆ, ಅದಕ್ಕೆ ನಾವು ಇವತ್ತು ಚಾಟ್ಸ್ ಟ್ರೈ ಮಾಡೋಣ ಅಂತ ಬಂದಿದೀವಿ. ಪವನ್ ಒಂದು ಮಿಕ್ಸ್ ಮಸಾಲ ಹೇಳಿದಾನೆ. ಮಿಕ್ಸ್ ಮಸಾಲನ ಪವನ್? ಮಿಕ್ಸ್ ಮಸಾಲ ನೋಡಿ, ಜೋಳ, ಮಿಕ್ಸ್ಚರು, ನಿಪ್ಪಟ್ಟು, ಚಕ್ಲಿ, ಸೌತೆಕಾಯಿ, ಈರುಳ್ಳಿ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ. ಚೆನ್ನಾಗೈತೆ. ರೈಸ್ ನಮ್ದು ನೆಕ್ಸ್ಟ್ ಐಟಮ್ ಬರ್ಗರ್ ಅಲ್ಲ, ಇದು ಬನ್ ಮಸಾಲ. ಬನ್ ಮಸಾಲ. ಬನ್ ಮಸಾಲದಲ್ಲಿ ನೋಡಿ ಫುಲ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋರೆ, ಒಳಗಡೆ ಫುಲ್ ಚಾಟ್ಸ್ ಇದೆ. ಶೇಖರ್ ಎಲ್ಲಿ ಹುಡುಕ್ತೆ ಶೇಖರ್ ಇದನ್ನ ಚಾಟ್ಸ್ ಅಂಗಡಿನ? ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ. ಚೆನ್ನಾಗಿದೆ. ಮಸಾಲ ಮತ್ತೆ ಬರ್ಗರ್ ಮಸಾಲ, ಬನ್ ಮಸಾಲ. ಬನ್ ಮಸಾಲ ರೈಸ್ ಬನ್ ಮಸಾಲ ಟೇಸ್ಟ್ ಮಾಡೋಣ ಬನ್ನಿ. ಹೆಂಗ್ ತಿನ್ನೋದು? ಕೆಳಗಡೆ ಇರೋ ಸ್ಲೈಸ್ ಎತ್ಕೋತೀನಿ. ಎತ್ಕೋ ಫುಲ್ಲು. ಬನ್ ಮಸಾಲ ಹೇಳಿದ್ವಲ್ವಾ? ಟಿಕ್ಕಿ ಪುರಿ ನೀನ್ ಹೇಳಿದಷ್ಟೇ. ಈ ತರ ಚಾಟ್ಸ್ ನ ಬೆಂಗಳೂರಲ್ಲಿ ಮಾಡ್ಬಿಟ್ರೆ ಅನ್ಸಸಿ ಎಲ್ಲ ಕೊಟ್ಬಿಡ್ಬೋದು. ನೀರನ್ ಕೊಡ್ರಪ್ಪ. ಐಟಮ್ಸ್ ಆಯ್ತಾ? ನೀರು ಮತ್ತೆ ಐಟಮ್ಸ್ ಟೇಸ್ಟ್ ಸಗರಾಗೈತೆ. ಲಾಸ್ಟ್ ಪವನ್, ನೀನ್ ಯಾವಾಗಾರು ಜಿಮ್ಗೆ ಹೋಗಿದ್ಯಾ? ಇಲ್ಲ, ಹೋಗಿಲ್ಲ. ಹೆಂಗಿರೋದು ಗೊತ್ತಾ ಅದು? ಗೊತ್ತಿಲ್ಲ. ಬರಲ್ಲ. ಈ ತರ ಆರೋಗ್ಯ ಇದ್ರೆ ಆಗಲ್ಲ. ಯೋಗ ಮಾಡು, ಉಲ್ಟಾ ನಿಂತ್ಕೋ, ಕೈ ಎತ್ತಿ. ನೀನ್ ನಿಂತ್ಕೋ, ಜಿಮ್ ಐತಲ್ಲ, ನೀನ್ ನಿಂತ್ಕೋ. ಕೊಡು ವಿಡಿಯೋನ. ನಾವು ನಿಮ್ ಮಂಡೆಯಿಂದ ಇದೆಲ್ಲ ಇರೋದು. ತಿನ್ಕೊಳ್ಳಿ ನೀವು, ನಿಮ್ಗೆ ಇದೇನ್ ಹೆಲ್ದಿ ಅಲ್ವಾ ಇದು? ಹೆವಿ ಹೆಲ್ದಿ. ಕೆಲ್ಸಕ್ಕೆ ನಾವು ಚಾಟ್ಸ್ ಅಂಗಡಿಗೆ ಎಲ್ಲಿ ಬಂದಿರೋದು ಅಂತಂದ್ರೆ ಚನ್ನಪಟ್ಟಣದಲ್ಲಿ ಈ ಬೋರ್ಡ್ ಐತೆ ನೋಡಿ, ಮಾದೇಶ್ವರನ್ ದೇವಸ್ಥಾನದ ಹತ್ರ ಕಬ್ಬಾಳ್ಗ್ ಹೋಗೋ ರೋಡ್ ಅಲ್ಲೇ ಇರೋದು ಇದು ಚಾಟ್ಸ್ ಅಂಗಡಿ. ಚಾಟ್ಸ್ ಅಂಗಡಿ ಹೆಸರು ಶ್ರೀ ಮಲೆ ಮಾದೇಶ್ವರ ಫ್ರೂಟ್ಸ್ ಅಂಡ್ ಚಾಟ್ಸ್ ಅಂತ ಐತೆ. ನಾವು ಸ್ಟಾರ್ಟಿಂಗ್ ತೋರಿಸ್ತಾ ಇಲ್ಲ, ನನ್ಗೆ ಇವಾಗ ಟೇಸ್ಟ್ ಎಲ್ಲ ನೋಡಿ ಇಷ್ಟ ಆಗಿ ನಿಮ್ಗೆ ಫುಲ್ ಅಡ್ರೆಸ್ ಹೇಳೋಣ ಅಂತ ಅನ್ಸ್ತು, ಅದಕ್ಕೆ ಹೇಳ್ತಿರೋದು. ಫುಲ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಚಾಟ್ಸ್ ಐಟಮ್ಸ್ ಇದೆ. ಸ್ಟಾರ್ಟಿಂಗ್ ಓದಿದ್ನಲ್ಲ ಪವನು, ನಾವು ತಿಂದಿದ್ದು 2 ಚಾಟ್ಸು ಸಖತ್ತಾಗಿತ್ತು, ಇನ್ನೂ 2 ಹೇಳಿದೀವಿ. ಕ್ರೌಡ್ ನೋಡಿ ಜಾಸ್ತಿ ಜನ ಇರ್ತಾರೆ ಅವಾಗ್ಲು.
ನಾನ್ ಫಸ್ಟ್ ಟೈಮ್ ಬಂದಿರೋದು. ಶೇಖರ್ ಹೇಳ್ದ ಹೆವಿ ಕ್ರೌಡ್ ಇರ್ತಾರೆ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ. ಇಲ್ಲೇ ರೆಡಿ ಮಾಡ್ತಾವ್ರ ನೋಡಿ ಅಕ್ಕ ಮತ್ತೆ ಅಣ್ಣ ಇಬ್ರು. ಒಂದು 3ನೇ ಐಟಮು ಟಿಕ್ಕಿ ಪುರಿ. ಅಲ್ಲಿ ಚಿರ್ಮುರಿ ಐತೆ. ಟಿಕ್ಕಿ ಪುರಿ ತಿನ್ನೋಣ. ಕೂತ್ಕೋ ತಿನ್ನುವ ಬರ್ರೋ. ಅಲ್ಲೋಣ ಇಲ್ಲೇ ಕೂತ್ಕೊಳ್ಳ. ಚಿರುಮುರಿ ಮತ್ತೆ ಟಿಕ್ಕಿ ಪುರಿ ತಿನ್ನೋಣ ಬನ್ನಿ ಗೈಸ್. ಚಾಟ್ಸ್ ತಿನ್ನಕ್ ಮಾತ್ರ ಒಳ್ಳೆ ಜಾಗ. ಶೇಖರ್ ನಮ್ಗೆ ರೆಕಮೆಂಡ್ ಮಾಡಿದ್ದು. ಎಲ್ರು ಶೇಖರ್ ಭಯ್ಯ ಅಂತ ಕಮೆಂಟ್ ರೆಕಮೆಂಡ್ ಮಾಡಿದ್ದೆಲ್ಲ ಕರ್ಕೊಂಡ್ ಬಂದಿದ್ದೆ. ಎಲ್ರು ಶೇಖರ್ ಭಯ್ಯ ಅಂತ ಕಮೆಂಟ್ ಹಾಕಿ ಪ್ಲೀಸ್, ನನಗೋಸ್ಕರ. ಶೇಖರ್ ಭಯ್ಯ ಅಂತ. ಟಿಕ್ಕಿ ಪುರಿ ನಿಜಪ್ಪ. ಅವನು ಈ ಚಾಟ್ಸ್ ಅಂಗಡಿ ಏನಾರು ಬೆಂಗಳೂರು JP ನಗರ್ ಅಲ್ವಾ ನಾಗರಬಾವಿಲ ಇದ್ಬಿಟ್ಟಿದ್ದೀರಾ? ಅದ್ಯಾಕೆ ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ ಅದೇ ನಾನು ಇವನ ಹತ್ರ ಇಟ್ಟಿದ್ದೆ, ಇವನೇ ಎದ್ದು ಬಂದಿದ್ದು. ಕೊನೆ ಐಟಮ್ಮು ಚಿರುಮುರಿ ತಿನ್ನೋಣ. ನಾವು ಇನ್ನೂ ಜಾಸ್ತಿ ಚಾಟ್ಸ್ ನ ತಿನ್ಬೋದಿತ್ತು ಗೈಸ್. ನೆನ್ನೆ ವಿಡಿಯೋ ನೋಡಿದ್ರಲ್ಲ ನಾವು ಎಳ್ನೀರು ಕುಡ್ದಿದ್ನ. ಎಳ್ನೀರು ಕುಡ್ದಿದ್ ವಿಡಿಯೋ ಹಾಕಿದ್ನಲ್ಲ ನೆನ್ನೆ, ಅದು ಇವತ್ತೇ ಮಾಡಿರೋದು. ಅದಕ್ಕೆ 4 ಐಟಮ್ಗೆ ಮುಗಿಸ್ತಾ ಇದೀವಿ ಚಾಟ್ಸ್ ನ. ಯಶವಂತ್ಗೆ ಟೇಸ್ಟ್ ಇಷ್ಟ ಆಗ್ಬಿಟ್ಟು ಮನೆಗೆ ಪಾರ್ಸಲ್ ತಗೋಯ್ತವ್ನು. ಏನ್ ಹೇಳ್ದ ಪಾರ್ಸಲ್? ಟಿಕ್ಕಿ ಪುರಿ ಪಾರ್ಸಲ್ ಮಾಡಿಸ್ತಾವ್ನು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತಲ್ಲ ಸ್ಟಾಲು? ಬ್ರದರ್ 2 ಗಂಟೆಯಿಂದ 9:30 ಸಂಜೆ. ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು ಟೇಸ್ಟ್. ಬ್ರದರ್ ಇಲ್ಲಿ ಶಿವರಾತ್ರಿ ದಿನ ಓಪನ್ ಮಾಡಿದೆ. ಗಾಡಿ ಇಲ್ಲಿ ಫಸ್ಟ್ ಫೀಲ್ಡ್ ಅಲ್ಲಿ LN ಚೌಟ್ರಿ ಪಕ್ಕ ಫೀಲ್ಡ್ ಇದೆಯಲ್ಲ, ಅಲ್ಲಿ 3 ವರ್ಷ ಮಾಡಿದೆ. ಈ ಶಿವರಾತ್ರಿ ದಿನ ಶಾಪ್ ಮಾಡೋಣ, ಅಲ್ಲಿ ಸಮಸ್ಯೆ ಆಯ್ತಿತ್ತು ಅಂತ ಇಲ್ಲಿ ಓಪನ್ ಮಾಡಿದೆ. ಚೆನ್ನಾಗೈತೆ ಟೇಸ್ಟ್ ಎಲ್ಲ. ನಮ್ಗೆ ಸಖತ್ ಇಷ್ಟ ಆಯ್ತು ಚಾಟ್ಸ್. ಥ್ಯಾಂಕ್ ಯು. ಚೆನ್ನಾಗೈತೆ ಟೇಸ್ಟ್. ಮಹದೇಶ್ವರನ ದೇವಸ್ಥಾನ ಸ್ವಲ್ಪ ರೈಟ್ ಇದೆ ನೋಡಿ, ಕಬಾಡ್ ರೋಡ್ ಅಲ್ಲಿ ಬನ್ನಿ ಗೈಸ್, ಚೆನ್ನಾಗೈತೆ ಟೇಸ್ಟಿ ಆಗಿ. ಚನ್ನಪಟ್ಟಣದವ್ರಿಗೆ ಆಲ್ಮೋಸ್ಟ್ ಗೊತ್ತು. ಬೇರೆ ಕಡೆಯಿಂದ ಬಂತೀನಿ ತಿನ್ನಿ. ಕಬ್ಬಾಳ್ಗೆ ಹೋಗ್ತಾರ ಅದೇ ರೂಟ್ ಅಲ್ಲಿ ಇದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್, ಸಂಜೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 2 ಗಂಟೆ 2 ಗಂಟೆಗೆ ಓಪನ್ ಮಾಡ್ತೀರಾ ಅಂದ್ರೆ 1:30 ಓಪನ್ ಮಾಡ್ತೀನಿ, ಬಟ್ ಟೈಮಿಂಗ್ಸ್ 2 ಗಂಟೆ. ಏಕೆಂದ್ರೆ ಒಂದ್ ಟೈಮ್ ಲೇಟ್ ಆಗುತ್ತೆ, ಕಸ್ಟಮರ್ ಕಾಯ್ತಾರೆ, ಅದಕ್ಕೋಸ್ಕರ 2 ಗಂಟೆ ಅಂತ. 1 ಗಂಟೆಗಿಂದನೂ 11 ಗಂಟೆಗೆ ಓಪನ್ ಮಾಡಿದ್ರೆ 11 ಗಂಟೆಗೆ ರೆಡಿ. ಟೋಟಲ್ ಎಷ್ಟು ತರ ಚಾಟ್ಸ್ ಐತೆ ಅಣ್ಣ ನಿಮ್ಮ ಹತ್ರ? 30 ತರ ಇದೆ. 30 ತರ ಚಾಟ್ಸ್. ಅವ್ರು ಯಾವ್ದಾರ ಬೇರೆ ತರ ಅವ್ರಿಗೆ ಇಷ್ಟ ಬಂದಂಗ್ ಕೇಳಿದ್ರು ಮಾಡ್ಕೊಡ್ತೀನಿ. ನನಗೆ ಗೊತ್ತಿದೆ ಯಾವಾಗ್ಲೂ 30 ತರ ಚಾಟ್ಸ್ ಅವೈಲೇಬಲ್ ಇರುತ್ತಾ? ಅವೈಲೇಬಲ್ 30 ಐಟಮ್ ಫಿಕ್ಸ್. ಅದ್ ಬಿಟ್ಟು ಇನ್ನೊಂದ್ 10-15 ಐಟಮ್ ಗ್ಯಾರಂಟಿ. ಅಂದ್ರೆ ನೀವು ಕೇಳ್ದಂಗೆ ಇನ್ನ 80-100 ಇದೆ ತಲೆಯಲ್ಲಿ. ಯಾವ್ದಾರ ಬೇರೆ ಕಡೆ ಎಲ್ಲಾರು ತಿಂದಿದ್ರು ಕೇಳಿದ್ರು ಹಾಕೊಡ್ತೀನಿ. ನಾವ್ ಇವಾಗ 4 ಐಟಮ್ ತಿಂದೆ ಫಿದಾ ಆಗ್ಬಿಟ್ಟು ದಿನ ಬಂದ್ಬಿಟ್ಟು 4 ಐಟಮ್ ತಿಂದು ಹೋಗ್ಬೇಕು, 30 ರೀಚ್ ಆಗ್ಬೇಕು ಅಂತ. ಬರೀ 185 ರೂಪಾಯಿ 5 ಐಟಮ್. ನಾನು 11 ಗಂಟೆಗೆ ಓಪನ್ ಮಾಡಿದ್ರು ಫುಲ್ ಕಂಟಿನ್ಯೂಸ್ಲಿ ಆರ್ಡರ್ ಹಾಕ್ಬೇಕು. ಫುಲ್ ಕಸ್ಟಮರ್ ಪ್ರೌಡ್. ನಾನು 2 ಗಂಟೆ ನಿಮ್ಗೆ ಯಾಕೆ ಗೊತ್ತಾ, ಅರ್ಧ ಗಂಟೆ 1 ಗಂಟೆ ಜಾಸ್ತಿ ಹೇಳ್ತಿರೋದು. ನಾನು 1 ಗಂಟೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಬರ್ತಾರೆ, ನಾನು ಟೈಮ್ ಐಟಮ್ ರೆಡಿ ಮಾಡಿರಲ್ಲ, ಲೇಟ್ ಆಗಿರ್ತದೆ, ಎಲ್ಲ ಫಂಕ್ಷನ್ಗೆ ಹೋಗಿರ್ತೀನಿ. ಹಿಂಗಾದ ಕಸ್ಟಮರ್ಗೆ ನಾನು ಬೇಜಾರು ಮಾಡಕ್ಕೆ ಇಷ್ಟಪಡಲ್ಲ. ನಾನು 1 ಗಂಟೆಗೆ ಐಟಮ್ ರೆಡಿ ಇದ್ರು ಶಾಪ್ ಓಪನ್ 2 ಗಂಟೆ ಅಂತಾನೆ ಹೇಳೋದು. ಯಾಕೆಂದ್ರೆ ಕಾಯ್ಬಾರ್ದಲ್ಲ. ಎಷ್ಟು ಸಕ್ಕತ್ತಾಗಿ ಐತೆ ಅಣ್ಣ, ಹಿಂಗೆ ಮೇಂಟೈನ್ ಮಾಡಿ ಅಷ್ಟೇ. ಮಸಾಲ ಅಂತೂ ಸಪೋರ್ಟ್. ದಹಿ, ಸೇವು, ಸುಕ್ಕ ಇವೆಲ್ಲ ಮಾಡ್ತಿದ್ದೆ ಬ್ರದರ್. ಟೈಮ್ ಇಲ್ಲ ನನ್ಗೆ, ಅಷ್ಟು ಪೇಷನ್ಸ್ ಇಲ್ಲ. ಈ ಅದಕ್ಕೋಸ್ಕರ ಐಟಮ್ ಸ್ಟಾಪ್ ಮಾಡ್ಬಿಟ್ಟೆ. ಮಸಾಲೆ ಇರೋದೇ ಸಾಕ್ ಬಿಡೋಣ, ಇರೋದೇ ಬೇಜಾರೈತೆ. ತುಂಬಾ ಇದೆ. ಸರಿ ಅಣ್ಣ, ಆಯ್ತು ಬರ್ತೀನಿ ಗೈಸ್. ನಾವು ಇಷ್ಟೆಲ್ಲ ತಿಂದು 185 ರೂಪೀಸ್. ಪಾರ್ಸಲ್ ಬೇರೆ ತಗೊಂಡು ಪಾರ್ಸಲ್ ತಗೊಂಡು 185 ರೂಪೀಸ್ ಅಷ್ಟೇ. ಶೇಖರ್ ನೋಡಿ ಗೈಸ್, ಲವ್ ಸಾಂಗ್ ಕೇಳ್ಕೊಂಡು ಕೂತಿದ್ದಾನೆ. ಶೇಖರ್ ಯಾರಿಷ್ಟು ತಿಳ್ಕೊಂಡಿರೋದು? ಬಾಯ್ ಸಿಗೋಣ. ಬಾಯ್ ಬಾಯ್ ಬಾಯ್. ನಾಳೆ ಆಫೀಸ್ ಇಲ್ಲ, ಭಾನುವಾರ ಸಿಗಲ್ಲ ಬಿಡು. ಬೆಂಗಳೂರಿಂದ ಶ್ರವಣ್ ಮತ್ತೆ ದುರ್ಗಾ ಬಂದ್ರು. ನಾವ್ ಇವಾಗ ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ. ಚೆನ್ನಾಗಿ ಚಾಟ್ಸ್ ತಿನ್ಕೊಂಡ್ ಬಂದ ಮುಚ್ಚ. ಇವತ್ತು ಏನೇನೋ ಮಾಡಾಕ್ಬಿಟ್ಟು ಆನೆ ನೋಡ್ದು ಮಧ್ಯಾಹ್ನ ಎಲ್ಲಿ ಚನ್ನಪಟ್ಟಣದಲ್ಲಿ ಹಿಡ್ದಿದ್ರು. ನೀನ್ ಯಾವ್ದು ಹೇಳ್ದೆ ಚಾಕ್ಲೇಟ್ ಐಸ್ ಕ್ರೀಮ್ ಅಣ್ಣ? ಅದೊಂದು ರೆಡ್ ವೈಲೆಟ್ ಐಸ್ ಕ್ರೀಮ್ ತಗೊಂಡೆ. ಶೇಖರ್ ಮತ್ತೆ ದುರ್ಗಾ ಬೇರೆ ಬೇರೆ ಹೇಳಿದ್ದಾರೆ. ಪವನ್ ಹುಚ್ಚನ್ ತರ ಯಾವಾಗ್ಲೂ ಇಲ್ಲಿ ಬರೀ ಚೀಸ್ ಕೇಕ್ ತಿಂತಾನೆ, ಐಸ್ ಕ್ರೀಮೇ ತಿನ್ನಲ್ಲ. ವೇಸ್ಟ್ ನೋಡಕಷ್ಟೇ ಹಿಂಗೆ. ಪವನ್ ಚೀಸ್ ಕೇಕ್ ತಗೊಂಡವನೆ, ನಾವೆಲ್ಲ ಐಸ್ ಕ್ರೀಮ್ ತಗೊಂಡ್ರೆ. ಅದಕ್ಕೆ ಅವ್ನು ಒಂಥರ ಡಿಫ್ರೆಂಟ್ ಪರ್ಸನ್. ಚೆನ್ನಾಗಿಲ್ಲ ಅನ್ಕೊಂಡೆ ಅವಾಗಿನ ತಿಂತಾನೆ. ಶ್ರವಣ್ ಮತ್ತೆ ದುರ್ಗುನ ನಾನು ಇವಾಗ ನಮ್ಮ ಫೇವ್ರೇಟ್ ಮೀನ್ ಸ್ಪಾಟ್ ಗೆ ಕರ್ಕೊಂಡ್ ಹೋಗ್ಬಿಟ್ಟು ಟೇಸ್ಟ್ ಮಾಡಿಸ್ತೀನಿ. ನೋಡಿ, ಬೆಂಗಳೂರಿಂದ ಬಂದಿರೋ. ತಿನ್ಬಿಟ್ಟು ಹೇಳ್ತೀನಿ. ತಿನ್ಲಿ ತಿಂದ್ಮೇಲೆ ಹೇಳಿ. ನಾವ್ ಯಾವಾಗ್ಲೂ ಇಲ್ಲೇ ತಗೊಳೋದಲ್ವಾ, ಅದಕ್ಕೆ ಶ್ರವಣ್ ಕರ್ಕೊಂಡ್ ಬಂದೆ ತಿನ್ಬಿಟ್ಟು ಟೇಸ್ಟ್ ಮಾಡ್ಲಿ ಅಂತ. ತಿನ್ಬಿಟ್ಟು ಹೇಳ ಮಗ, ನೀನ್ ಫುಲ್ ತಿಂದ್ಮೇಲೆ ಹೇಳ. ಈಗ ಮೀನ್ನ ತಿನ್ಸ್ತಾ ಇದೀವಿ.
ಹೆಂಗೈತ್ ಮಗ ಟೇಸ್ಟು? ನೆಕ್ಸ್ಟ್ ಲೆವೆಲ್ ಮಸ್ಟ್ ಟ್ರೈ. ಚೆನ್ನಾಗೈತಾ? ನೋಡಿ ಗೈಸ್, ನಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಫ್ರೆಂಡ್ಸ್ಗಳಿಗೂ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕರ್ಕೊ ಬಂದ್ವಿ. ಇಷ್ಟ ಆಗೈತೆ. ಶ್ರವಣ್ಗೆ, ದುರ್ಗಾ ನಿನ್ಗೆ? ಶ್ರವಣ್ ಮತ್ತೆ ದುರ್ಗಾ 7XO ಹೊರಟ್ರು. ನಾವು 700 ಹೋಗ್ತಾ ಇದೀವಿ. ಮಚ್ಚ ಬಾಯ್, ನಾವು ಬಾಯ್ ಮಾಡು, ಬಾಯ್ ಬಾಯ್. ಕ್ಯಾಮ್ರಾಗ್ ಬಾಯ್ ಮಾಡು. ಕೇಳಿಸ್ತಿಲ್ಲ ಅವ್ರಿಗೆ. ಕ್ಯಾಮ್ರಾ ಬಾಯ್ ಮಾಡು ಬ್ರೋ. ಅಯ್ಯೋ ಕಿಡ್ಕೀಳ್ಸಕೈತಿಲ್ಲ. ಕಾರ್ ಬತ್ತಾಯ್ತಾ ಹಿಂದೆ? ಬಾಯ್ ಮಾಡೋ, ಬಾಯ್ ಮಾಡ್ದು. ಆನ್ ಮಾಡ್ದೆ ಇಳಿಸ್ತಾವನು, ಕಿಟಕಿ ಇಳಿತಿಲ್ಲ ಗ್ಲಾಸ್. ಗೈಸ್, ಇವತ್ತಿನ ಲಾಗ್ ಅಂತೂ ಒನ್ ಆಫ್ ದ ಕ್ರೇಜಿ ಲಾಗ್ ಆಗ್ಬಿಡ್ತು. ನಮ್ಗೆ ನಾವ್ ಏನೋ ಮಾಡಕ್ ಹೋದೆ. ನಾನು ಸ್ಟ್ರೀಟ್ ಅಲ್ಲಿ ಯಾವ್ದಾರು ನಾನ್ ವೆಜ್ ಫುಡ್ ತಿನ್ನೋಣ ಅಂತ ಲಾಗ್ ಸ್ಟಾರ್ಟ್ ಮಾಡ್ದೆ. ಆನೆ ನೋಡಾದ್ಮೇಲೆ ಚಾಟ್ಸ್ ಎಳ್ನೀರು, ಚಾಟ್ಸು, ಇಲ್ಲಿ ಬಂದ್ ಐಸ್ ಕ್ರೀಮು, ಅದಾದ್ಮೇಲೆ ಇಲ್ಲಿ ಬಂದ್ ಫಿಶು, ಏನೇನೋ ಮಾಡ್ಬಿಟ್ವಿ ಗೈಸ್. ಒಂಥರ ಈ ತರ ಚೆನ್ನಾಗಿರುತ್ತಲ್ಲ ಅನ್ಪ್ಲಾನ್ಡ್ ಲಾಗ್ಸ್. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಅನ್ಪ್ಲಾನ್ಡ್ ಲಾಗ್ಸ್ ನನಗಿಷ್ಟ ಆಯ್ತು ಒಂಥರ ಮಾಡಕ್ಕೆ. ಬಟ್ ಒಂದು ಇಷ್ಟ ದಿನದಲ್ಲಿ ಚಾಟ್ಸ್ ಅದಂತೂ ಮಸ್ಟ್ ಟ್ರೈ. ನಾನು ಅನ್ಕೊಳೋ ಇವತ್ತು ಸೀರಿಯಸ್ ಆಗಿ ನಾವ್ ಮಾಮೂಲಿ ಫಿಶ್ ಕಂಡಿಡ್ತಿದ್ವಿ ಬಿಡು. ಚಾಟ್ಸ್ ಮಸ್ಟ್ ಟ್ರೈ. ಯಾರೇ ಆದ್ರೂ ಅಷ್ಟೇನೆ ಹೋಗ್ ಟ್ರೈ ಮಾಡಿ. ಚಾಟ್ಸ್ ಅದು ನಾನು ಶೇಖರ್ ಹೇಳ್ದ ಮಾಮೂಲಿ ಇರುತ್ತೆ ಅಂತ ಹೋಗಿದ್ದು. ನಾನ್ ಮಾಮೂಲಿ ನಾನು ಎಲ್ಲೂನು ಕೂಡ ಹೋಗಿ ತಿನ್ನಿ ಲೊಕೇಶನ್ ಎಲ್ಲ ಹೇಳೋದೇ ಇಲ್ಲ. ನಾನ್ ತಿಂದಾದ್ಮೇಲೆ ಇಷ್ಟ ಆಗಿ ಹೊರಗಡೆ ಅನ್ಕೊಂಡಿದ್ದು ನಾರ್ಮಲ್ ಬಂದ್ ಮಸಾಲ ಅದು ಇದು ಇರುತ್ತೆ ಅಂತ. ನಾನ್ ಮಾಮೂಲಿ ಪಾನಿಪುರಿ ಅಂಗಡಿ ಅನ್ಕೊಂಡು. ಬಟ್ ಬಂದ್ ಮಸಾಲ, ಚಾಟ್ಸು, ಮಿಕ್ಸ್ ಚಾಟು ಎಲ್ಲ ಬೆಸ್ಟ್. ಎಲ್ಲ ಚೆನ್ನಾಗೈತೆ, ಯಾವ್ದು ಇದು ಅಂತಲ್ಲ, ಎಲ್ಲ ಚೆನ್ನಾಗೈತೆ. ತಿಂದಿ ಸಕಾಲಾಗೈತೆ ಮಾತ್ರ. ಗೈಸ್, ವಾಪಸ್ ನಾವು ಮನೆಗೆ ಬಂದ್ವಿ. ಪವನಿಗ ಓಡ್ತಾನೆ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್.